ವೆಲ್ಕಮ್ ಬ್ಯಾಕ್. ಇತ್ತೀಚೆಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಲ್ಲಿಕಾರ್ಜುನ ಖರ್ಗೆಯವರ ಬಗ್ಗೆ ಒಂದು ಮಾತನ್ನು ಹೇಳಿದರು. ಯಾಕೆ ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಯೋಗಿ ಆದಿತ್ಯನಾಥ್ ಅವರನ್ನ ಅವರ ಹೇಳಿಕೆಯನ್ನು ಖಂಡಿಸಿ ಇದೇನ್ರಿ ಒಬ್ಬ ಮುಖ್ಯಮಂತ್ರಿನ ಭಯೋತ್ಪಾದಕ ಹೇಳುವಂತ ಮಾತು ಅಂತ ಅಂದ್ಬಿಟ್ರು. ಅದಕ್ಕೆ ಕೌಂಟರ್ ಕೊಡ್ತಾ ಯೋಗಿ ಆದಿತ್ಯನಾಥ್ ಹೇಳಿದ್ರು, ಖರ್ಗೆ ಅವರೇ, ನಿಮ್ಮ ವಯಸ್ಸಿಗೆ ನಾನು ಬೆಲೆ ಕೊಡ್ತೇನೆ, ನೀವು ನನ್ನನ್ನು ಹಿಂಗೆ ಹೇಳ್ತಾ ಇದ್ದೀರಿ, ನಿಮ್ಮ ಮನೆಯನ್ನ, ನಿಮ್ಮ ಹಿರಿಯರನ್ನ, ನಿಮ್ಮ ತಾಯಿಯನ್ನ, ನಿಮ್ಮ ಸಹೋದರಿಯನ್ನು ಸುಟ್ಟಾಕಿದ್ಯಾರು? ನಾವುಗಳು ಅಂದ್ರೆ ಹಿಂದೂಗಳಲ್ಲ ಅನ್ನುವಂಥ ರೀತಿಯಲ್ಲಿ, ಅದು ಮುಸ್ಲಿಮರು ಸುಟ್ಟು ಹಾಕಿದ್ದು ಅಂತ ಹೇಳಿ, ಅಂದ್ರೆ ರಜಾಕಾಕರು ಸುಟ್ಟು ಹಾಕಿದ್ದು, ನಿಜಾಮನ ಸೈನ್ಯ ಸುಟ್ಟು ಹಾಕಿದ್ದು ಅಂತೇಳಿ. ಅದು ಎಲ್ಲಿಂದ ಎಲ್ಲಿಗೆ ಬಂತು ಅಂತಂದ್ರೆ ಈಗ ಪ್ರಿಯಾಂಕ್ ಖರ್ಗೆ ಅದಕ್ಕೆ ಕೇಳಿದ್ರು, ನಮ್ಮನ್ನು ಸುಟ್ಟು ಹಾಕಿದ್ದು ರಜಾಕಾಕರು, ಮುಸ್ಲಿಮರಲ್ಲ ಅಂತ. ಈಗ ಇದು ಟ್ವಿಸ್ಟ್ ಇದೆ, ಹೇಳ್ತೀನಿ. ಮಲ್ಲಿಕಾರ್ಜುನ ಖರ್ಗೆ ಯೋಗಿ ಆದಿತ್ಯನಾಥ್ ಟಾಕ್ ವಾರ್. ಖರ್ಗೆ ಹಿರಿಯರ ಕೊಲೆ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಖರ್ಗೆ ಅವರೇ, ನಿಮ್ಮ ಸಿಟ್ಟು ನಿಜಾಮರ ವಿರುದ್ಧ ತೋರಿಸಿ. ನಿಜಾಮರು ರಜಾಕರು ಹಿಂದೂಗಳನ್ನ ಹತ್ಯೆ ಮಾಡಿದ್ರು, ನಿಮ್ಮ ಸಹೋದರಿಯನ್ನ, ತಾಯಿಯನ್ನ, ಕುಟುಂಬಸ್ಥರನ್ನ ಸುಟ್ಟು ಹಾಕಿದ್ರು. ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಯೋಗಿ ಆದಿತ್ಯನಾಥ್ ಯೋಗಿ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ಇದೀಗ ಪ್ರಿಯಾಂಕ್ ಖರ್ಗೆ. ಮೊದಲು ಯೋಗಿ ಆದಿತ್ಯನಾಥ್ ಹೇಳಿಕೆಯನ್ನು ಕೊಡ್ತಾರೆ ಮೊದಲಿಗೆ. ಅಂದ್ರೆ ನಿಜವಾಗ್ಲೂ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಡ್ತಾರೆ, ಅಂದ್ರೆ ಭಯೋತ್ಪಾದಕ ರೀತಿ ಮಾತಾಡ್ತಿದ್ದಾರೆ ಅಂತೇಳಿ. ಅದಕ್ಕೆ ಯೋಗಿ ಆದಿತ್ಯನಾಥ್ ಟಾಂಟ್ ಕೊಡ್ತಾರೆ. ಆ ಟಾಂಟ್ಗೆ ಪ್ರಿಯಾಂಕ್ ಖರ್ಗೆ ಒಂದು ಅಂದ್ರೆ ಅದಕ್ಕೆ ಇನ್ನೊಂದು ಟಾಂಟ್ ಕೊಡ್ತಾರೆ, ಕೇಳಿಸ್ಕೊಳ್ಳಿ. आजकल कांग्रेस के राष्ट्रीय अध्यक्ष श्री मल्लिकार्जुन खड़गे जी अनावश्यक रूप से मेरे ऊपर लाल पीले हो रहे हैं, गुस्से में हैं। खड़गे जी, मेरे ऊपर गुस्सा मत करिए, मैं तो आपकी उम्र का सम्मान करता हूं। आपको गुस्सा करना है तो निजाम पर करिए, हैदराबाद के निजाम को, जिस हैदराबाद के निजाम के रजाकारों ने आपके गांव को जलाया था, हिंदुओं की निर्मम हत्या की थी, आपकी पूज्य माता को, आपकी बहन को, आपके परिवार के सदस्यों को जलाया था। इस सच्चाई को देश और दुनिया के सामने रखिए कि जब भी पटेंगे तो इसी प्रकार से निर्ममता से कटेंगे। ನೋಡಿ, ಬಹುಶಃ ಯೋಗಿ ಆದಿತ್ಯನಾಥ್ ಅವರಿಗೆ ಖರ್ಗೆ ಸಾಹೇಬ್ರ ಇತಿಹಾಸ ಗೊತ್ತಿಲ್ಲ. ಹೌದು, ರಜಾಕ ನಮ್ಮ ಈ ಆಪರೇಷನ್ ಪೋಲೋ ಸಂದರ್ಭದಲ್ಲಿ ನಮ್ಮ ಮನೆ ಸುಟ್ಟೋಯ್ತು, ನಮ್ಮ ತಂದೆಯವರ ಸಹೋದರಿ ಇರ್ಬೋದು, ನಮ್ಮ ಅವರ ಮನೆ ಇರ್ಬೋದು, ಎಲ್ಲನೂ ಸುಟ್ಟೋಯ್ತು. ಸುಟ್ಟಿದ್ದು ಯಾರು? ರಜಾಕರ್ಗಳು. ಮುಸ್ಲಿಮರು ಸುಟ್ಟಿಲ್ಲ, ಮುಸ್ಲಿಂ ಕಮ್ಯುನಿಟಿ ಸುಟ್ಟಿಲ್ಲ. ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಕೆಲವು ಜನ ಇದ್ದೇ ಇರ್ತಾರೆ. ಈಗ ಇವ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದೇ ಸಮುದಾಯದಲ್ಲಿ ಇದೇ ಖರ್ಗೆ ಅಂತವರಿಗೆ ದೇವಸ್ಥಾನಕ್ಕೆ ಒಳಗೆ ಬಿಡ್ತಾರ? ಮೊನ್ನೆ ಮಂಡ್ಯದಲ್ಲಿ ಏನಾಗ್ತಾ ಇದೆ? ಈಗ ನಿಮ್ಮ ರಾಮ್ಲಲ್ಲಾ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಮುರ್ಮು ಅವರಿಗೆ ಯಾಕೆ ಕರೆದಿಲ್ಲ, ನಮ್ಮ ರಾಷ್ಟ್ರಪತಿಗಳಿಗೆ? ಎಲ್ಲ ಸಮುದಾಯಗಳಲ್ಲೂ ಇರ್ತಾರೆ ಸರ್. ಮುಸ್ಲಿಂ ಸಮುದಾಯ ಬಂದು ನಮ್ಮ ಮನೆ ಸುಟ್ಟಿಲ್ಲ, ರಜಾಕರ್ಸ್ ಬಂದು ಸುಟ್ಟಿರೋದು. ಹಂಗಂತ ಇಡೀ ಸಮುದಾಯಕ್ಕೆ ಓಕೆ. ಈಗ ನಾನು ಅವರ ಊರು ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. 1947 ನಮ್ಗೆ ಗೊತ್ತಿರುವಂತ 565 ತುಂಡರಸರು ಇರ್ತಾರೆ ಇಡೀ ದೇಶಾದ್ಯಂತ. 565 ಅರಸರು. ಅವರಿಗೊಂದು ಆಪ್ಷನ್ ಕೊಡಲಾಗುತ್ತೆ. ಒಂದೋ ನೀವು ಪಾಕಿಸ್ತಾನಕ್ಕೆ ಹೋಗಿ, ಒಂದೋ ಭಾರತಕ್ಕೆ ಸೇರಿ, ಇಲ್ಲ ಪ್ರತ್ಯೇಕವಾಗಿ ಇರಬಹುದು. ನಾವು ಮೈಸೂರು ಮಹಾರಾಜರಿಗೆ ಯಾಕೆ ಸಲಾಂ ಹೊಡಿಬೇಕು ಅಂತಂದ್ರೆ, ಈ 565 ಮಹಾರಾಜರುಗಳ ಪೈಕಿ, ಸಂಸ್ಥಾನಗಳ ಪೈಕಿ ಎಲ್ಲರೂ ಕೂಡ ಕಂಡೀಷನ್ ಆಗ್ತಾರೆ ಭಾರತ ಜೊತೆ ಸೇರೋದಕ್ಕೆ. ನನಗಿಷ್ಟು ದುಡ್ಡು ಕೊಡಬೇಕು, ನನಗಿಷ್ಟು ಕೊಡಬೇಕು, ನನಗಿದು ಕೊಡಬೇಕು, ನನಗಿದು ಕೊಡಬೇಕು. ಓನ್ಲಿ 1 ಪರ್ಸನ್, ಮೈಸೂರು ಮಹಾರಾಜರು ಮಾತ್ರ ಯಾವುದೇ ಕಂಡೀಷನ್ ಇಲ್ಲದೆ ಭಾರತ ಒಕ್ಕೂಟಕ್ಕೆ ಸೇರಿದ ಪ್ರಪ್ರಥಮ ರಾಜ್ಯ ಮೈಸೂರು ರಾಜ್ಯ. ಆ ನಂತರ ಕೊಚ್ಚಿ, ಆ ನಂತರ ತಿರುವನಂತಪುರ, ಆ ನಂತರ ಭೋಪಾಲ್, ಆ ನಂತರ ಗುಜರಾತ್ ಸೇರ್ತಾ ಹೋಗುತ್ತೆ. ಆಯ್ತಾ? 2 ರಾಜ್ಯಗಳು ಒಪ್ಪೋದಿಲ್ಲ, ಜುನಾಗಢ ಮತ್ತು ಹೈದರಾಬಾದ್ ನಿಜಾಮ.
ಹೈದರಾಬಾದ್ ನಿಜಾಮದಲ್ಲಿ ಯಾರಿರ್ತಾನೆ ಅಂತಂದ್ರೆ ಆಗ ಅಸಫ್ ಜಾಹಿ ರಾಜವಂಶಸ್ಥ 7ನೇ ರಾಜವಂಶಸ್ಥ ಮೀರ್ ಉಸ್ಮಾನ್ ಅಲಿ ಖಾನ್. ಮೀರ್ ಉಸ್ಮಾನ್ ಅಲಿ ಖಾನ್ ಈತನ ವ್ಯಾಪ್ತಿಯಲ್ಲಿ ಮರಾಠವಾಡ ಇರುತ್ತೆ, ತೆಲಂಗಾಣ ಇರುತ್ತೆ, ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಕರ್ನಾಟಕ ಅಂತಂದ್ರೆ ಯಾವುದು? ಬೀದರ್, ಕಲಬುರಗಿ, ಅದಾದ ನಂತರ ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ. ಆಯ್ತಾ? ಇವನು ಒಪ್ಪೋದಿಲ್ಲ, ಸ್ವತಂತ್ರವಾಗಿರೋದಕ್ಕೆ ಬಯಸ್ತಾನೆ, ನಾನು ಸ್ವತಂತ್ರವಾಗಿರ್ತೀನಿ ಅಂತ. ಆದ್ರೆ ಒಳಗೊಳಗೆ ಪಾಕಿಸ್ತಾನ ಜೊತೆ ಲಿಂಕ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ, ನಾನು ಪಾಕಿಸ್ತಾನ ಜೊತೆ ಸೇರ್ತೀನಿ ಅಂತ. ಆಗ ಮುನ್ಷಿ ಅನ್ನುವ ಓರ್ವ ಟ್ರೇಡ್ ಏಜೆಂಟ್ ಅಂತ ಕರೀತಾರೆ, ಟ್ರೇಡ್ ಏಜೆಂಟ್. ಸರ್ದಾರ್ ವಲ್ಲಭಾಯ್ ಪಟೇಲ್ ಇಲ್ಲಿ ಕಳಿಸ್ತಾರೆ, ಎಲ್ಲಿಗೆ? ಹೈದರಾಬಾದ್ ಕಳಿಸ್ತಾರೆ ಮಾತುಕತೆ ನಡೆಸಕ್ಕೆ. ಅವನಿಗೆ ಮರ್ಯಾದೆ ಕೊಡೋದಿಲ್ಲ. ಆಗ ಫೈನಲ್ ಏನಾಗುತ್ತೆ, ಆಪರೇಷನ್ ಪೋಲೋ ಅಂತೇಳಿ ಸೈನ್ಯ ಕಳಿಸ್ತಾರೆ. ಅದು ಆಪರೇಷನ್ ಪೋಲೋ ಕಳಿಸೋದು ಭಾರತ ಸೈನ್ಯ ಕಳಿಸೋದು, ಯಾಕಂದ್ರೆ ಅವ್ರಿಗೆ ಕಾಶ್ಮೀರ ಗಲಾಟೆ ಗೊತ್ತಾಗಿದೆ, ಕಾಶ್ಮೀರ ಕಿರಿಕಿರಿ ಆಗಿರುತ್ತೆ, ಹಾಗಾಗಿ ಇಲ್ಲಿ ಬೇಕೇ ಬೇಕು ಅಂತೇಳಿ. ಈತನ ಒಂದು ಸೈನ್ಯ ಇರುತ್ತೆ, ಅಲ್ಲಾಹುನ ಸೈನ್ಯ ಅಂತ ಅದಕ್ಕೆ ಹೆಸರು, ರಜಾಕಾಕರು ಅಂತ. ಅದರ ಮುಖ್ಯಸ್ಥ ಕಾಜಿಮ್ ರಜ್ವಿ. ಈತನ ಕೆಲಸ ಏನಪ್ಪಾ ಅಂತಂದ್ರೆ ಮರಾಠವಾಡ, ತೆಲಂಗಾಣ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಯಾರೆಲ್ಲ ಭಾರತ ಜೊತೆ ಸೇರ್ತೇನೆ ಅಂತ ಇಚ್ಛೆ ಪಡ್ತಾರೆ, ಯಾಕಂದ್ರೆ ಹಿಂದೂಗಳ ವ್ಯಾಪ್ತಿ ಜಾಸ್ತಿ ಇತ್ತು. ಫಸ್ಟ್ ಅವನು ಪಾಕಿಸ್ತಾನಕ್ಕೆ ಸೇರ್ತೇನೆ ಅಂತ ಮನಸ್ಸು ಮಾಡ್ತಾನೆ, ಯಾರು? ಮೀರ್ ಉಸ್ಮಾನ್ ಅಲಿ ಖಾನ್. ಆದ್ರೆ ಮರಾಠವಾಡದಲ್ಲಿ, ತೆಲಂಗಾಣದಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೆ, ಇವರು ಭಾರತ ಜೊತೆ ಸೇರಬೇಕು ಅಂತ ಬಯಸ್ತಾರೆ ಅಂತ ಹೇಳಿ ಸ್ವತಂತ್ರವಾಗಿರ್ತೀನಿ ಅಂತ ಆತ ಇಷ್ಟಪಡ್ತಾನೆ. ಇದರ ಜೊತೆ ರಜಾಕಾಕರ ಸೈನ್ಯ ಯಾರೆಲ್ಲ ಸೇರ್ತಾರೆ ಅವ್ರನ್ನ ಸದೆ ಬಡೀರಿ ಅಂತ ಸುಟ್ಟು ಹಾಕೋದೆ. ಒಂದು 2,000 ಕುಟುಂಬಗಳನ್ನು ಸುಟ್ಟು ಹಾಕ್ತಾರೆ. ಆಯ್ತಾ? ಅದು ಆತನ ಸೈನ್ಯ, ಆತನ ಕಾಸಿಂ ರಜ್ವಿ. ಆ ಸುಟ್ಟು ಹಾಕಿದ್ರಲ್ಲಿ ಖರ್ಗೆ ಅವರ ಕುಟುಂಬ ಕೂಡ ಒಂದು. ಪ್ರಿಯಾಂಕರ್ಗೆ ಏನ್ ಹೇಳ್ಬೇಕಾಗಿತ್ತು, ನಿಜವಾಗ್ಲೂ ಅವರಿಗೆ ಬುದ್ಧಿ ಇದ್ದಿದ್ರೆ, ನಿಜವಾದ ಬುದ್ಧಿವಂತರವರು, ತುಂಬಾ ತಲೆ ಓಡಿಸ್ತಾರೆ, ಅವ್ರು ಹೇಳ್ಬೇಕಾಗಿತ್ತು, ನೋಡಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ ಭಾರತದ ಜೊತೆ ಸೇರ್ಬೇಕು ಅಂತೇಳಿ, ತ್ರಿವರ್ಣ ಧ್ವಜ ಹಾರಿಸಬೇಕು ಅಂತೇಳಿ ನನ್ನ ಫ್ಯಾಮಿಲಿ ಸುಟ್ಟು ಹೋಗಿದೆ, ಭಾರತಕ್ಕಾಗಿ ಸುಟ್ಟು ಹೋಗಿದೆ ಅಂತ ಹೇಳ್ಬಹುದಾಗಿತ್ತು ಅವರು, ರಜಾಕಾಕರ ವಿರುದ್ಧ. ಆಮೇಲೆ ನಿಜಾಮ ಏನು ಪ್ರತ್ಯೇಕ ಪಾಕಿಸ್ತಾನಕ್ಕೆ ಹೋಗಬೇಕು ಅಥವಾ ಪ್ರತ್ಯೇಕವಾಗಿರಬೇಕು ಅಂತ ಹೇಳುವಾಗ ಯಾರೆಲ್ಲ ಅದಕ್ಕೆ ವಿರೋಧಿಸಿ ಭಾರತ ಜೊತೆ ಸೇರಬೇಕು, ತ್ರಿವರ್ಣ ಧ್ವಜ ಹಾರಿಸಬೇಕು ಅಂತ ಯಾರೆಲ್ಲ ಬಯಸ್ತಾ ಇದ್ರು ಅವರನ್ನ ಸುಟ್ಟು ಹಾಕಿದ್ರು. ಆ ಫ್ಯಾಮಿಲಿಯಲ್ಲಿ ನಾನು ಒಬ್ಬ, ನಾನಲ್ವ ನಿಜವಾದ ಭಾರತೀಯ ಅಂತ ಕೇಳಬಹುದಾಗಿತ್ತು ಅವ್ರಿಗೆ. ಅದು ಬಿಟ್ಟು ರಜಾಕಾಕರು ಮುಸ್ಲಿಮರಲ್ಲ, ಇದು ಒಂಥರ ನಗೆ ಪಾಟ್ಲಿಗೀಡಾದ್ರು. ಆಯ್ತಾ? ಹೈದರಾಬಾದ್ ಕರ್ನಾಟಕಕ್ಕೆ ಯಾವಾಗ ಸ್ವಾತಂತ್ರ್ಯ ಬಂದಿದ್ದು? ಸೆಪ್ಟೆಂಬರ್ 17, 1948, 1 ವರ್ಷ ಕಳೆದ ನಂತರ ಹೈದರಾಬಾದ್ ವಿಮೋಚನಾ ದಿನಾಚರಣೆಯನ್ನು ಆಚರಿಸ್ತಾರೆ. ಇವರ ಹೇಳಿಕೆ ಇದೆಯಲ್ಲ, ಪ್ರಿಯಾಂಕರ್ಗೆ ಅವರ ಹೇಳಿಕೆಯನ್ನ, ನನಗೆ ಒಂದು ಆಸೆ ಇದೆ, ಈಶ್ವರ ಖಂಡ್ರೆ ಏನ್ ಹೇಳ್ತಾರೆ ಅಂತೇಳಿ. ಯಾಕಂದ್ರೆ ಈಶ್ವರ ಖಂಡ್ರೆ ಅವರ ತಂದೆಯವರಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಿದಂತವ್ರು, ವೈದ್ಯನಾಥ್ ಪಾಟೀಲ್ ಭಾಗವಹಿಸಿದಂತವ್ರು, ರಾಮಾನಂದ ತೀರ್ಥರು ಭಾಗವಹಿಸಿದಂತವ್ರು, ಬಂಡೆಪ್ಪ ಕಾಶಂಪುರ್ ಫ್ಯಾಮಿಲಿ ಭಾಗವಹಿಸಿದಂತವ್ರು ಇವರೆಲ್ಲ. ಅವರು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾ ಇದ್ರು, ಸ್ವಾತಂತ್ರ್ಯ ಸಂಘ ಆಗಸ್ಟ್ 15 ಆಚರಣೆ ಮಾಡ್ತಾ ಇರಲಿಲ್ಲ, ನಮಗೆ ಸಿಕ್ಕೇ ಇಲ್ಲ ಅಂತೇಳಿ. ಸೆಪ್ಟೆಂಬರ್ 17, 1948ರಿಂದ JH ಪಟೇಲ್ 50ನೇ ವರ್ಷಾಚರಣೆ ಮಾಡ್ತಾರೆ. 2019ರಲ್ಲಿ ಯಡಿಯೂರಪ್ಪನವರು ಇನ್ನು ಮುಂದೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಅಂತ ಬೇಡಪ್ಪ, ಕಲ್ಯಾಣ ಕರ್ನಾಟಕ ದಿನೋತ್ಸವ ಅಂತ. ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಇದು ಹಿಂದುಳಿದ ಪ್ರದೇಶ ಅಂತೇಳಿ ಅಲ್ಲಿ ವಿಶೇಷ ಸ್ಥಾನಮಾನ 371ನೇ ಸ್ಥಾನಮಾನ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತವ್ರು ಯಾರು? ಇದೇ ಮಲ್ಲಿಕಾರ್ಜುನ ಖರ್ಗೆ. ಅದನ್ನು ಹೇಳ್ಬೋದಾಗಿತ್ತು, ನೋಡಿ ಈ ದೇಶಕ್ಕಾಗಿ, ಈ ದೇಶದ ಒಗ್ಗಟ್ಟಿಗಾಗಿ ಪ್ರಾಣ ಬಿಟ್ಟ ಫ್ಯಾಮಿಲಿ ನಮ್ದು ಅಂತ ಹೇಳಿದ್ರೆ ಗ್ರೇಟ್ ಆಗ್ತಾ ಇದ್ರು. ಅದು ಬಿಟ್ಟು ನೀವ್ ಹೇಳ್ಬೇಕು ರಜಾಕಾಕರು ಮುಸ್ಲಿಮರಲ್ಲ ಅನ್ನೋದನ್ನ ನೀವು ಹೇಳ್ಬೇಕು. ಅಲ್ಲಾಹನ ಸ್ವಂತ ಸೈನ್ಯ, ಖಾಸಗಿ ಸೈನ್ಯ ಅದು, ಸ್ವಂತ ಸೈನ್ಯ ಯಾರು? ಆಮೇಲೆ ಪ್ರಿಯಾಂಕರ್ಗೆ ಒಂದು ಮಾತನ್ನ ಹೇಳಿದ್ರು, ನಿಜ ಇಲ್ಲಿತ್ತು ಅಸ್ಪೃಶ್ಯತೆಗಳಿದೆ, ದೇವಸ್ಥಾನದೊಳಗೆ ಬಿಡ್ತಾ ಇಲ್ಲ. ಯಾವಾಗ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ರು ಬಹುತೇಕ ಬದಲಾವಣೆಗಳಾಗಿದೆ. ಹೌದು, ಇತ್ತೀಚೆಗೆ ಇವರ ಫ್ಯಾಮಿಲಿ ಇವರು ಹೇಳ್ತಾ ಇದ್ರಲ್ಲ, ಒಂದು ಬ್ರಾಹ್ಮಣ ಫ್ಯಾಮಿಲಿ ಜೊತೆ ಮದುವೆ ಆಯ್ತು. ಅದು ಸಂವಿಧಾನದ ಶ್ರೇಷ್ಠತೆ, ಸಂವಿಧಾನದ ವಿಶೇಷತೆ, ಜಾತಿ ಪದ್ಧತಿ ಹೋಗಬೇಕು ಅಂತ ಬಯಸಿದಂತವರು. 56, 35 SC MLAಗಳು, 16 ST MLAಗಳು, 51, 20% SC ST MLAಗಳಿದ್ದಾರೆ, ಮಂತ್ರಿಗಳಿದ್ದಾರೆ. ನೀವೇನ್ ಮಾಡಿದ್ರಿ? ನೀವು ತಾನೇ ಕಾನೂನು ತರಬೇಕಾಗಿರೋದು. ಯಾರು ದೇವಸ್ಥಾನದ ಒಳಗೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಯಾವುದೇ ಹಿಂದೂಗಳನ್ನ ಒಳಗೋಗ್ ಬಿಡ್ತಾ ಇಲ್ಲ, ಕೈಕಾಲು ಮುರಿದಾಕಿ ಆತನನ್ನ. ಯಾರು ಬೇಡ ಅಂದ್ರು? ನಿಮಗೆ ಅಧಿಕಾರ ಸಿಕ್ಕಿದೆಯಲ್ಲ, ಯಾಕೆ ಬೇಡ ಅಂದ್ರು? ಯಾರು ಬೇಡ ಅಂದ್ರು? ಇವರ ತಂದೆ ಇರುವಂತ ಜಾಗದಲ್ಲಿ ಗುರುಮಿಟಿಕಲ್ನಲ್ಲಿ ಏನ್ ಹೇಳ್ತಾರೆ ಅದಕ್ಕೆ, ಒಂದು ಕೇಸ್ ಹಾಕ್ತಾರಲ್ಲ, ನನಗೆ
ಈ ದಲಿತರನ್ನ ಅವರನ್ನ ಇದು ಮಾಡಿದ್ರೆ ನನಗೆ ಬರ್ತಾ ಇಲ್ಲ ಇಲ್ಲಿ ಅಂತ ಒಂದೇ ಒಂದು ಕೇಸ್ ಇರಲಿಲ್ಲ. ಯಾವತ್ತೂ ಹಾಕಿದವರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅಂತ ಗ್ರೇಟ್ ಲೀಡರ್ ಅವರು. ಆಯ್ತಾ, ಇದನ್ನ ನಾನು ಹೇಳ್ತಿರೋದು. 56 ಜನ ಇದ್ದಾರೆ, 36 ಯಾರು SC MLA ಇದ್ದಾರೆ, 15 ST MLA ಇದ್ದಾರೆ. STಗಳ ದುಡ್ಡನ್ನ, ವಾಲ್ಮೀಕಿ ದುಡ್ಡನ್ನು ಹೋದಾಗ STಯ ಯಾವ ನಾಯಕರು ಮಾತಾಡಲಿಲ್ಲ. ನಾಟ್ ಇವನ್ ರಾಜಣ್ಣ, ನಾಟ್ ಇವನ್ ಯಾರು ಸತೀಶ್ ಜಾರಕಿಹೊಳಿ, ಯಾರು ಮಾತಾಡಲಿಲ್ಲ. ಆಯ್ತಾ, ರಜಾ ಕಾಕರ ಸ್ಟೋರಿ ಗೊತ್ತಾಯ್ತಲ್ಲ ನಿಮಗೆ, ಇಷ್ಟ ಆಗಿರುವಂಥದ್ದು. ಆಮೇಲೆ ಆಯ್ತಾ, ಆಪರೇಷನ್ ಪೋಲೋ ಸರ್ಕಾರ ಮಾಡಿದ್ದು. ಆಪರೇಷನ್ ಪೋಲೋ ಸಂದರ್ಭ 2,000 ಮನೆಗಳನ್ನು ಸುಟ್ಟಾಕ್ತಾರೆ ರಜಾ ಕಾಕರು. ರಜಾ ಕಾಕರ ಸದೆ ಬಡಿ. ನನಗೀಗಲೂ ಬೇಸರ ಆಯ್ತು ನನಗೆ ಪ್ರಿಯಾಂಕರ್ಗೆ ಹೇಳುವಾಗ. ಪ್ರಿಯಾಂಕರ್ಗೆ ಅವ್ರು ಹೇಳಬೇಕಾಗಿತ್ತು, ನನ್ನ ತಂದೆಯವರು ಈ ದೇಶದ, ನನ್ನ ತಂದೆ ಫ್ಯಾಮಿಲಿ, ಅಂದರೆ ನನ್ನ ತಾಯಿ, ನನ್ನ ಫ್ಯಾಮಿಲಿ ಈ ದೇಶದ ಒಗ್ಗಟ್ಟಿಗಾಗಿ ಹೋರಾಟ ಮಾಡಿದೆ, ಹಾಗಾಗಿ ಸಾವಿಗೀಡಾಗಬೇಕಾಯ್ತು. ಅದು ಹೋಗ್ಬಿಟ್ಟು ಇದನ್ನು ತುಷ್ಟೀಕರಣ ಅಂತ ಹೇಳಿ ನೀವು ಹೇಳ್ಬೇಕಪ್ಪ. ರಜಾ ಕಾಕರು ಮುಸ್ಲಿಮರಲ್ಲ ಅಂತ ನೀವು ಕ್ಲಾರಿಟಿ ಕೊಡಬೇಕು. ಈಗ ಆಗಿದ್ರೆ ಆ ಊರು ಇದೆಯಲ್ಲ, ಸುಟ್ಟಾಕಿದ ಊರು, ತೋರಿಸ್ತೀನಿ ಬನ್ನಿ. ಹಾಗಾದ್ರೆ ರಜಾ ಕಾಕರು ಬೆಂಕಿ ಹಚ್ಚಿದ ಗ್ರಾಮ ಈಗ ಹೇಗಿದೆ? ಗೋರ್ಟಾ ಹತ್ಯಾಕಾಂಡ ಬಗ್ಗೆ ಗ್ರಾಮಸ್ಥರು ಏನ್ ಹೇಳ್ತಾರೆ? ಖರ್ಗೆ ಹುಟ್ಟೂರಿನಲ್ಲಿ ರಿಪಬ್ಲಿಕನ್ ಗ್ರೌಂಡ್ ರಿಪೋರ್ಟ್. ಗೋರ್ಟಾ ಒಂದೇ ಗ್ರಾಮದಲ್ಲಿ 200 ಜನರ ಹತ್ಯೆ ನಡೆದಿತ್ತು. ಯಾಕೆ ಅಂತಂದ್ರೆ ಇವರು ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇವರು ತ್ರಿವರ್ಣ ಧ್ವಜಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ವರವಟ್ಟಿ, ಇವರಿದ್ದ ಊರು ವರವಟ್ಟಿ. ವರವಟ್ಟಿಯಲ್ಲಿ ದಾಳಿ ಆಗುತ್ತೆ. 6 ವರ್ಷದ ಹುಡುಗ, 6 ವರ್ಷ ಮಲ್ಲಿಕಾರ್ಜುನ ಖರ್ಗೆಗೆ ತನ್ನ ತಾಯಿಯನ್ನು ಸುಟ್ಟಾಕಿದಾಗ, ತನ್ನ ಸಹೋದರಿಯನ್ನು ಸುಟ್ಟಾಕಿದಾಗ, ಯಾಕೆ ಸುಟ್ಟಾಕಿದ್ರು? ಇವರೆಲ್ಲ ಭಾರತಕ್ಕೆ ಸಪೋರ್ಟ್ ಮಾಡೋರು ಅಂತ. ನೋಡಿ, ಈ ಜಾಗ ಇದು. ಇವ್ರ ತಂದೆ 6 ವರ್ಷದ ಹುಡುಗರನ್ನ ಕರ್ಕೊಂಡ್ ಬರ್ತಾರೆ ಕಲಬುರಗಿಗೆ. ನೋಡಿ, ಈ ಊರು ಇದು, ಎಲ್ಲ ಸುಟ್ಟಾಕಿರುವಂಥದ್ದು. ಪ್ರಿಯಾಂಕರ್ಗೆ ನಿಜವಾಗಿ ಬುದ್ಧಿವಂತರು, ಇಲ್ಲಿ ಸ್ವಲ್ಪ ಬುದ್ಧಿ ಎಡವಟ್ಟಾಯ್ತು. ಅವರು ಅದ್ಭುತವಾಗಿ ಹೇಳ್ಬೋದಾಗಿತ್ತು, ಗೊತ್ತಾಯ್ತಾ? ನಮ್ಮ ಫ್ಯಾಮಿಲಿ ಅಂದ್ರೆ ನೀವೆಲ್ಲ ಮಾತಾಡ್ತಿರಲ್ವಾ, ಯಾರಾದ್ರೂ ಸತ್ತಿದ್ದಾರ ಫ್ಯಾಮಿಲಿ? ನೋಡಿ, ನಮ್ಮ ಫ್ಯಾಮಿಲಿಯಲ್ಲಿ ಸತ್ತಿದ್ದಾರೆ. ಯಾಕೆ? ಭಾರತದ ಏಕತೆಗಾಗಿ ನಾವು ಆಸೆ ಪಡ್ತಾ ಇದ್ವಿ, ತ್ರಿವರ್ಣ ಧ್ವಜ ಬೇಕು ಅಂತ ಆಸೆ ಪಡ್ತಾ ಇದ್ವಿ, ಹಾಗಾಗಿ ರಜಾ ಕಾಕರ್ ನಮ್ಮನ್ನು ಸುಟ್ಟು ಹಾಕಿದ್ರು ಅಂತ ಹೇಳ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ರಜಾ ಕಾಕರ್ ಬೇರೆ, ಮುಸ್ಲಿಮರು ಬೇರೆ, ಚೇ ಚೇ ಚೇ. ಇನ್ಮೇಲೆ ಹೇಳ್ಬೋದು ಸರ್, ನೀವು ಹೇಳಿದ್ರಲ್ಲ. ಅಲ್ಲ, ಹೇಳ್ಬೇಕು. ಅವರಿಗೆ ಸಜೆಷನ್ ಯಾರು ಕೊಡ್ಲಿಲ್ಲ. ಎಂತ ಅದ್ಭುತ. ನೀವೇನ್ರಿ ಈಗ ಕೊಟ್ರಿ. ಓಕೆ, ಇದು ಹಿಂಗಿದೆ ನೋಡಿ. ಓಕೆ, ಮಾತಾಡ್ಸಿ. ಏನದಾಗ ಈಗ ಚಿಕ್ಕದಾಗ ಇದ್ದಾಗ ಅವ್ರು ರಜೆ ಕರ್ಬಾರಿದಾಗ ಹಿಂದೂ ಮುಸ್ಲಿಂ ಜಗಳದಾಗ ಹೋಗ್ಯಾರ ಅವ್ರ ಕಡೆ. ನಾವು ಚಿಕ್ಕದಿದ್ದೇವು, ನಮ್ಮ ಪಪ್ಪ ಅವ್ರು ಹೇಳೋದು ಮಾತೆ ನಿಮಗೆ ಹೇಳತ್ತಿದ್ದೇವು ನಾವು. ಅದು ಏನದ ಅವರು ಹೋಗಿನವ್ರು ಬಂದೇ ಇಲ್ಲಿ ಕಡೆ. ಯಾವ್ದ್ರ ಸಲಿಂದ ಹೆದರ್ಕೊಂಡು ಹೋಗ್ಯಾರ, ಹೆಂಗೆ ಹೋಗ್ಯಾರ ಖರೆ ಹೆದರ್ಕೊಂಡು ಅಂತ ಅನ್ಬೇಡ್ರಿ. ಅವ್ರು ಏನದ ಹೆದರ್ತಿದ್ದಿಲ್ಲ. ಅವ್ರು ಏನದ ಸುಮ್ಮನೆ ಎಲ್ಲ ಈಗ ದೋಸ್ಗಳು ಬಂದ್ರೆ ಭೀ ಎಲ್ಲಾರ ಹೋಯ್ತಾರೆ ನೋಡ್ರಿ. ಈಗ ಈ ಕಡೆ ಎಲ್ಲ ಜಾಗ ಮನೆ ಎಲ್ಲ ಬಿಟ್ಟು ಕೊಟ್ಟು ಹೋಯ್ತಾರೆ. ಪ್ಯಾಟಿ ಮ್ಯಾಗ ಇದ್ರ ಮ್ಯಾಗ ಹೋಗಾರಿ, ಸೀಟಿಗೆ ಹೋಗಾರಿ ಅಂತ ಹೋಗ್ಯಾರ ಅವರು. ರಜಾಕರ ಟೈಮಿನಾಗ ಇಲ್ಲೇ ಇದ್ದವರು, ಇಲ್ಲಿ ಹೊರಸಾಕಿ ಕೂಡ್ತಿರು ಅಂತ ಎಲ್ಲರೂ ದೊಡ್ಡಾಗ. ಅಲ್ಲಿ ಏನದ ಅವರು ಇಲ್ಲೇ ಇದ್ದರು ಆ ಟೈಮಿನಾಗ. ಆದ ಮ್ಯಾಲೆ ಹೋಗ್ಯಾರ ಅವ್ರು. ಆದ್ಮ್ಯಾಗ ಎಲ್ಲ ಕಡೆ ತಣ್ಣಗೆ ಬಿದ್ದ ಮ್ಯಾಗ ರಜಾಕ್ ಬಾರಿದಾಗ ಇವ್ರು ಚಿಕ್ಕವರಿದ್ದರು. ಪಸ್ತಾಕೊಂಬದಾಗ ಅವ್ರ ಹಿರುಗಳ ಹೆಸರಿತ್ತು. ನಮ್ಮ ದೊಡ್ಡಪ್ಪ ಅವರು ಮತ್ತೊಂದು 4 ಮಂದಿ ಇದ್ದರು. ಈಗ ಇಲ್ಲಿ ತೋಳಿ ಬರೋದ ಈಗ ಸಂಜಿಗೆ ತುರ್ಕೂರು ಮಂದಿ ಕೊಯ್ಯ ಸಲ್ಯಾಕ ನೀವು ಇರಬೇಡ್ರಿ ಮನ್ಯಾಗ. ಯಾಕೆ ನೀವು ರಜಾಕರ್ದಾಗ ಸಾಮೀಲ್ ಇದ್ದೀರಿ, ನಿಮಗೆ ಹೊಡಿತಾರೆ ಅಂತ ಕಸಿಲಂಬಣ. ಅದು ಗೌಡಿ ವಾಡಿ, ಮಜ್ರೆ ವಾಡಿ ಅಂತದ ಇಲ್ಲಿ. ಅಲ್ಲಿಂದ ಗೌಡು ಬಂದು ಹೇಳೋಣ ರಾತೋರಾತ್ 8 ಬೆಳ್ದಾಕಿ ಅವ್ರು ಹೊರಗಾದ್ರು. ಅವ್ರ ವಯಸ್ಸು 12-14 ಇರ್ಲಕ್ಕಿಲ್ಲ, ಕಮ್ಮಿ ಇದ್ದತ್ತ. ಅವ್ರು 6-7 ಹಿಡಿದು ಇದ್ದತ್ ನೋಡ್ರಿ. ನಾಗಂದ್ರೆ ಕರೆಕ್ಟ್ ಅದ. ಅವ್ರು ಹೋಗ್ಯಾರಂದ್ರೆ ಆಯರ್ ಬರಾಬರಿದ. ಅವ್ರಕ್ಕಿಂತ ನಾವು ದೊಡ್ಡವರಿದ್ದೆವು ಅಷ್ಟೇ. ಇಲ್ಲೇ ಇದ್ದರು. ಇಲ್ಲೇ ಅವ್ರ ತಾಯಿ ತಾಯಿ ಅವ್ರ ನೌಕರಿ ಇದ್ದರು ಅಲ್ಲಿ. ಅವರು ಪರಿಪಾರ ಮಾಡಿದ್ರು ತಾಯಿನೇ. ಸಣ್ಣವ್ರು ಇದ್ದರು. ಇಲ್ಲಿಂದ ತಗೊಂಡು ಕಸಿರು ಹೋದ್ರ ಗುಲ್ಬರ್ಗ ಸೇರಿದ್ರು. ಅವ್ರಿ ಮನೆ ಅದ, ಖಾಲಿ ಜಾಗ ಅದ, ಇಲ್ಲಿ ಏನಾರ ಬಿದ್ದು ಹಿಂಗಾಗ್ಯದ. ನೋಡಿ, ಈ ವಿಚಾರವನ್ನ ಪ್ರಿಯಾಂಕರ್ಗೆ ಎಷ್ಟು ಅದ್ಭುತವಾಗಿ ಅಟ್ರಾಸಿಟಿ ಕೇಸ್ ನನ್ನ ವೀಕ್ಷಕರು ಕಳಿಸಿದ್ರು. ಗುರುಮಿಟಕಲ್ಲಿ 9 ಬಾರಿ ಗೆಲ್ತಾರೆ. ಈ ದಲಿತರ ಮೇಲೆ ಯಾವ್ದಾದ್ರು ನೀವು ಜಾತಿ ನಿಂದನೆ ಮತ್ತೊಂದು ಮಾಡಿದ್ರೆ ಅಟ್ರಾಸಿಟಿ ಕೇಸ್ ಬಹಳ ಸ್ಟ್ರಾಂಗ್ ಕೇಸ್. ಹೌದು. ಮಲ್ಲಿಕಾರ್ಜುನ ಖರ್ಗೆ ಎಂತ ಗ್ರೇಟ್ ಲೀಡರ್ ಅಂತಂದ್ರೆ ಅವರ ಗುರುಮಿಟಕಲ್ ಕ್ಷೇತ್ರದಲ್ಲಿ ಅವ್ರು MLA ಆಗಿರೋ ತನಕ
ಎಂಥದೇ ಕೇಸ್ಗಳಾಗಿದ್ರು ಕೂಡ ದಲಿತರ ಮೇಲೆ ಏನಾದ್ರೂ ಆಗಿದ್ರು ಕೂಡ ಅವ್ರು ಅಟ್ರಾಸಿಟಿ ಕೇಸ್ ಹಾಕಿಸ್ತಾ ಇರಲಿಲ್ಲ. ಒಂದೇ ಒಂದು ಹಾಕಿಲ್ಲ ರೀ ಗುರುಮಿಟ್ಕಲ್ನಲ್ಲಿ. 9 ಬಾರಿ ಅವ್ರ MLA ಏನೋ ಸಮಥಿಂಗ್ ಆಗಿರ್ತಾರೆ, ಒಂದೇ ಒಂದು ಅಟ್ರಾಸಿಟಿ ಕೇಸ್. ಅಂದ್ರೆ ಅವ್ರು ಎಷ್ಟು ಸಹಬಾಳ್ವೆಯನ್ನ ಬಯಸ್ತಾ ಇದ್ರು ಅಂತ ಒಂದು. ಈಗಿನವ್ರು ಬಿಡಿ, ಸುಮ್ಮನೆ ಇದ್ದ ಬದ್ದಕ್ಕೆಲ್ಲ ಆಗ್ತಾ ಇರ್ತಾರೆ, ನಂಬರ್ 1. ಎರಡನೇದು, ಪ್ರಿಯಾಂಕರ್ಗೆ ಎಲ್ಲಿ ತಪ್ಪಿದ್ರು ನನಗೆ ಗೊತ್ತಾಗ್ತಲ್ಲ. ಪ್ರಿಯಾಂಕರ್ಗೆ ಹೆಂಗೆ ಏನ್ ಹೇಳ್ಬೋದು ಗೊತ್ತಾ? ಏನ್ರಿ ನೀವು ಮಾತ್ರ ದೇಶಭಕ್ತರು, ಬಿಜೆಪಿ ಅವ್ರಿಗೊಂದು ಹೇಳ್ಬೋದು, ನೀವು ಏನು ಬಹಳ ಬಾಯ್ ಎತ್ತಿದ್ರು ದೇಶಭಕ್ತರು ಅಂತ ಹೇಳ್ತೀರಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ತೀರ್ಕೊಂಡಿದ್ದಾರೇನ್ರಿ ದೇಶಕ್ಕಾಗಿ? ಬ್ರಿಟಿಷರ ಗುಂಡೆಟ್ ಬಿಟ್ಬಿಡಿ, ರಜಾಕಾಕರು ನಮ್ಮನ್ನು ಸುಟ್ಟು ಹಾಕಿದ್ರು. ರಜಾಕಾಕರು ಯಾಕೆ ಸುಟ್ಟು ಹಾಕ್ತಾ ಇದ್ರು ಅಂತಂದ್ರೆ, ಯಾರು ಭಾರತದ ಒಕ್ಕೂಟದ ಜೊತೆ ನಿಜಾಮ ಅಥವಾ ಹೈದರಾಬಾದ್ ಸೇರ್ಬೇಕು ಅಂತ ಬಯಸ್ತಾ ಇದ್ರು, ಅಲ್ಲಲ್ಲಿ ತ್ರಿವರ್ಣ ಧ್ವಜ ಹಾರಿಸ್ತಾರೆ, ಅವ್ರನ್ನೆಲ್ಲ ಸುಟ್ಟಾಕ್ಬಿಡ್ತಾರೆ ಅವರು. ಯಾರು? ರಜಾಕಾಕರು. ಅವ್ರು ರಜಾಕರು ಅದನ್ನ ಹೇಳ್ಬೋದಾಗಿತ್ತು ಅವ್ರಿಗೆ. ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ಅವರು ಖಾಲಿ ಗಾಂಧಿ ಕುಟುಂಬ ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರು ಅನ್ಕೊಂಡಿದ್ರು ಅಷ್ಟೇ. ಅಲ್ಲ, ಅದು ಹಂಗೆ ಆಗಿದೆ. ಅವ್ರಿಗೆ ಪ್ರಿಯಾಂಕ್ ಅಂತ ಹೆಸರಿಟ್ಟಿದ್ದಾರೆ, ಇನ್ನೊಂದು ರಾಹುಲ್ ಅಂತ ಹೆಸರಿಟ್ಟಿದ್ದಾರೆ. ಇರ್ಲಿ, ಅದು ಅವರ ವೈಯಕ್ತಿಕ, ನಾನು ಅದನ್ನ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನಾವು ರೀ ನಿಜವಾದ ದೇಶಭಕ್ತರು ಅಂತ ಹೇಳೋದಕ್ಕೆ ಸಿಕ್ಕಂತ ಒಂದು ಅಪೂರ್ವ ಅವಕಾಶನ ಮಿಸ್ ಮಾಡ್ಕೊಂಡ್ರು. ಒಳ್ಳೆ ಸಜೆಷನ್ ನೀವು ಕೊಟ್ರಿ, ಇನ್ಮೇಲೆ ಹೇಳ್ಬೋದು. ನೆಕ್ಸ್ಟ್ ನೆಕ್ಸ್ಟ್ ಇನ್ನು ಒಂದು ಬ್ರೇಕ್ ಆದ ನಂತರ ರೀಲ್ಸ್